ಅಂಬಿಗರ ಚೌಡಯ್ಯ ಶರಣರಲ್ಲಿನೇ ಅತ್ಯಂತ ಉಗ್ರವಾದಿ ಶರಣ. ಸಮಾಜದ ಮೋಸ, ಮರೆ, ವಂಚನೆ, ಹುಳುಕು ಕೊಳಕುಗಳನ್ನು ಎಗ್ಗಿಲ್ಲದೆ ವಿಮರ್ಶಿಸಿರುವ, ವಿಡಂಬಿಸಿರುವಂತಹ ಒಬ್ಬ ಶರಣ. ಅವನೆಂಥ ಸ್ವಾಭಿಮಾನಿ ಶರಣ. ಎಲ್ಲರೂ ತಮ್ಮ ತಮ್ಮ ಕ್ಷೇತ್ರ ದೈವ ಅಥವಾ ಸ್ಥಾವರಗಳನ್ನು ಅಂಕಿತವಾಗಿ ಬಳಸ್ಕೊಂಡ್ರೆ, ಈತ ತನ್ನ ಹೆಸರನ್ನೇ ಅಂಕಿತವಾಗಿ ಬಳಸ್ಕೊಂಡಿರ್ತಕ್ಕಂಥ ಈ ಹುಟ್ಟು ಹಾಕುವ ಅಂಬಿಗರ ಕಾಯಕದಿಂದ ಬಂದಿರತಕ್ಕಂಥವನು. ಅಂಬಿಗರ ಕಾಯಕ ಅಂದರೆ ಹರಿಗೋಲಿನ ಮೂಲಕ ಈ ದಂಡೆಯಿಂದ ಆ ದಂಡೆಗೆ ಜನರನ್ನ ದಾಟಿಸುವಂಥ ಒಂದು ಹಿಂದುಳಿದ ವರ್ಗಕ್ಕೆ, ಹಿಂದುಳಿದ ಜಾತಿಗೆ ಸೇರಿರ್ತಕ್ಕಂಥವ ಅಂಬಿಗರ ಚೌಡಯ್ಯ. ಆತ ಅವತ್ತು ಇಡೀ ವಚನ ಸಾಹಿತ್ಯದಲ್ಲಿ ಪ್ರಖರ ವಿಚಾರವಾದಿಯಾಗಿ ಅರಳಿ ನಿಂತಿದ್ದ. ಆ ಎಲ್ಲ ಜಾತಿ ಜನಾಂಗವರನ್ನ ಒಗ್ಗೂಡಿಸುವ, ಕೇಂದ್ರೀಕರಿಸುವ ಒಂದು ಸಂಕೇತವಾಗಿ ಅವತ್ತು ಇಷ್ಟಲಿಂಗ ಅನ್ನುವುದವರು ಕಂಡುಕೊಂಡಿದ್ರು. ಆ ಇಷ್ಟಲಿಂಗದಲ್ಲಿ ನಿಷ್ಠೆ ಇದ್ದ ವ್ಯಕ್ತಿ ಮತ್ತೆ ಬೇರೆ ಕಡೆ ಹರಿದು ಹೋಗಬಾರದು ಅನ್ನೋದು ಅವರು ಕಟ್ಟಿಕೊಂಡಿರ್ತಕ್ಕಂಥ ಅನುಭವ ಮಂಟಪದ ಒಂದು ನಿಯಮವಾಗಿತ್ತು. ಅದನ್ನು ಮೀರಿದವರನ್ನ ಕಂಡು ಆತ ಕನಲಿ ಕೆಂಡವಾಗಿ ಈ ಮಾತು ಹೇಳ್ತಾನೆ: ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗದ ಹಿರಿದು ಮಾಡುವ ಪರಿಯ ನೋಡ. ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗವ ಹಿರಿದು ಮಾಡುವ ಪರಿಯ ನೋಡ. ಇಂತಪ್ಪ ಲೊಟ್ಟಿ ಮೂಳರ ಕಂಡಡೆ ಗಟ್ಟಿ ಉಳ್ಳ ಪಾದರಾಕ್ಷಿಯ ತೆಗೆದುಕೊಂಡು ಲೊಟನೆ ಹೊಡೆಯಂದ ನಮ್ಮ ಅಂಬಿಗರ ಚೌಡಯ್ಯ. ನೋಡ್ರಿ, ಹೇಳಿದ್ದೇನೆ ನಿಮಗೆ, ಬಹಳ ಉಗ್ರವಾದ ವಿಮರ್ಶಕ ಈತ ಅಂಥೇಳಿ. ಅವತ್ತು ಶರಣಕ್ರಾಂತಿಯ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಉಪಕ್ರಮವಾಗಿತ್ತು ಇಷ್ಟಲಿಂಗ. ಜನರನ್ನ ದೇವಸ್ಥಾನಗಳಿಂದ ಹೊರತರಬೇಕಾಗಿತ್ತು. ದೇವಸ್ಥಾನಗಳು, ಮಂದಿರಗಳು, ಗುಡಿಗುಂಡಾರಗಳು, ಹಾಗೆಯೇ ಇಸ್ಲಾಂನಲ್ಲಿರ್ತಕ್ಕಂಥ ಮಸ್ಜಿದ್ಗಳು, ದರ್ಗಾಗಳು, ಜನದೇವಾಲಯಗಳು, ಬೌದ್ಧ ವಿಹಾರಗಳು, ಕ್ರೈಸ್ತ ಚರ್ಚ್ಗಳು ಎಲ್ಲವುಗಳು ಕೂಡ ದೇವರ ಹೆಸರಿನಲ್ಲಿರ್ತಕ್ಕಂಥ ಶೋಷಣೆಯ ಸ್ಥಾನಗಳೇ ಹೌದು. ಆಯಾ ಧರ್ಮದಲ್ಲಿ ಆಯಾ ಪ್ರಕಾರವಾದಂಥ ಶೋಷಣೆಗಳು ಅಲ್ಲಿ ನೆಲೆಗೊಂಡಿರ್ತವೆ. ಇವರ ಕಾಲಕ್ಕೆ ಬಹಳ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ 12ನೇ ಶತಮಾನದ ಸಂದರ್ಭದಲ್ಲಿ ಇರ್ತಕ್ಕಂಥ ಈ ಶೋಷಣಾ ನೆಲೆಗಳನ್ನು ಅವ್ರು ಗುರುತಿಸಿದ್ರು. ಗುರುತಿಸಿ ಅವತ್ತು ಈ ಶೋಷಣೆಯಿಂದ, ದೇವರ ಹೆಸರಿನಿಂದ ದೇವರನ್ನೇ ಒಂದು ಉದ್ಯಮವನ್ನಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ಯಾವ ಕಾಲಕ್ಕಾದರೂ. ಇವತ್ತಂತೂ ದೇವೋದ್ಯಮ ಎಲ್ಲಕ್ಕಿಂತ ದೊಡ್ಡ ಉದ್ಯಮ, ಅದು ದೇವೋದ್ಯಮ. ಆ ದೇವೋದ್ಯಮದ ಮೂಲಕ ನಡೆಯುವಂಥ ಆ ಶೋಷಣೆಯಿಂದ ಮುಕ್ತ ಆಗಬೇಕು ಅಂದರೆ ಜನ ಅದರಿಂದ ಹೊರಗೆ ಬರಬೇಕು. ಎಲ್ಲಿ ತನಕ ಜನ ದೇವಸ್ಥಾನಗಳನ್ನು ಧಿಕ್ಕರಿಸೋದಿಲ್ವೋ, ಮಂದಿರಗಳಲ್ಲಿಯೇ ದೇವರು ಇದ್ದಾನೆ ಅಂತನ್ನುವ ನಂಬಿಕೆ ಬಿಟ್ಟು ಹೊರಗೆ ಬರುವುದಿಲ್ವೋ, ಗುಡಿಗುಂಡಾರಗಳಲ್ಲಿ ಶಾಂತಿಯನ್ನು ಹುಡುಕುವುದನ್ನು ಬಿಡುವುದಿಲ್ಲವೋ, ದೇವಸ್ಥಾನಗಳಲ್ಲಿ ತಮ್ಮ ನಿವೇದನೆ ಮಾಡಿಕೊಳ್ಳುವುದನ್ನು ಬಿಡುವುದಿಲ್ಲವೋ, ಇವೆಲ್ಲ ಮೌಢ್ಯವನ್ನು ಪೋಷಿಸುವ ಕೇಂದ್ರಗಳು, ಶೋಷಣೆ ಮಾಡುವಂತಹ ಕೇಂದ್ರಗಳು. ಇವು ಆತ್ಮವಿಶ್ವಾಸವನ್ನು ಹುಟ್ಟಿಸುವುದಿಲ್ಲ, ಮನುಷ್ಯರಲ್ಲಿ ಸುಪ್ತವಾಗಿರ್ತಕ್ಕಂಥ ಭಯವನ್ನು ಪೋಷಿಸುವಂಥ ಕೇಂದ್ರಗಳು. ಇನ್ನಿಷ್ಟು ಅವರನ್ನು ಭಯಗ್ರಸ್ತರನ್ನಾಗಿ, ಇನ್ನಿಷ್ಟು ಅವರನ್ನು ದುರ್ಬಲರನ್ನಾಗಿ, ಇನ್ನಿಷ್ಟು ಅವರನ್ನು ಭ್ರಮಿಷ್ಠರನ್ನಾಗಿ ಮಾಡುವ ಕೇಂದ್ರಗಳು. ಸೊ ಈ ಕೇಂದ್ರಗಳಿಂದ ಜನರನ್ನು ಹೊರತರದ ಹೊರತು ವಿಚಾರವಾದವನ್ನು ಮೊಳೆಸಲಿಕ್ಕಾಗುವುದಿಲ್ಲ. ನಿಜವಾದ ಅಧ್ಯಾತ್ಮ ಅಂದ್ರೆ ಏನು ಅನ್ನೋದನ್ನು ಶರಣರು ಹೇಳಿದ್ರು. ಅದಕ್ಕೆ ಇದರಿಂದ ಹೊರತರಬೇಕು ಅಂದ್ರೆ ಅವ್ರಿಗೆ ಏನಾದರೂ ಒಂದು ಮೂರ್ತವಾಗಿರ್ತಕ್ಕಂಥ ಒಂದು ವಸ್ತು ಚೈತನ್ಯ ಅನ್ನೋದು ಅವರಿಗೆ ಬೇಕು. ಹೀಗಾಗಿ ಅವ್ರು ಏನ್ ಮಾಡಿದ್ರು, ಇಷ್ಟಲಿಂಗ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಕೊಟ್ಟರು. ಅದು ನಿಮ್ಮ ಕೈಯಲ್ಲೇ ನೀವು ಹಿಡಿದು ಪೂಜಿಸುವಂತಹದ್ದು ಅಂತಕೊಂಡು ಹೇಳಿ, ಅದನ್ನ ದೇವರು ಅನ್ಲಿಲ್ಲ ಅವರು. ಇಡೀ ವಚನ ಒಳ ಹಕ್ಕು ನೀವು ಅಧ್ಯಯನ ಮಾಡ್ರೆ ಗೊತ್ತಾಗ್ತದೆ. ದೇವರು ಅಲ್ಲಿಲ್ಲ, ನಿಮ್ಮ ಅಂತಃಸಾಕ್ಷಿಯನ್ನು ಎದುರು ಇಟ್ಟುಕೊಂಡು ಮಾಡುವಂತ ಒಂದು ಮನೋಸಾಧನ ಅಂತ ಕರೆದರು. ಒಂದು ಮನಃಶಾಂತಿಗಾಗಿ ನೀವು ಕಂಡುಕೊಳ್ಳುವಂತಹದ್ದು. ಅದನ್ನೇ ಅವನೇನು ಹೇಳಿದ್ರು, ಈಗ ಒಂದು ಸರ್ತಿ ನೀವು ಈ ಮೌಢ್ಯ ಮತ್ತು ಕಂದಾಚಾರ ಬಿಟ್ಟು ಹೊರಗೆ ಬಂದು ಇಷ್ಟಲಿಂಗವನ್ನು ಕಟ್ಟಿದ ಬಳಿಕ ಬೆಟ್ಟದ ಲಿಂಗಕ್ಕೆ ಹೋಗ್ಕೂಡುದು. ಅಂದ್ರೆ ಕಾಶಿ, ಶ್ರೀಶೈಲ, ಉಳ್ವಿ, ಗೋಕರ್ಣ, ಧರ್ಮಸ್ಥಳ, ಕುಕ್ಕೆ ಇವೆಲ್ಲ ಹೋಗ್ತಿರಲ್ಲ ನೀವು. ಅದ್ಯಾವುದೋ ಸ್ಥಾವರ ಲಿಂಗ ಇರ್ಬೋದು ಅಥವಾ ದೇವರುಗಳಿರ್ಬೋದು, 108 ದೇವರುಗಳಿರ್ಬೋದು. ಅದು ಶಿವನ
ದೇವಸ್ಥಾನಗಳಿರ್ಬೋದು, ವಿಷ್ಣುವಿನ ದೇವಸ್ಥಾನಗಳಿರ್ಬೋದು, ಕೃಷ್ಣಂದ ಇರ್ಬೋದು, ರಾಮಂದ ಇರ್ಬೋದು, ಯಾರೇ ಇರಲಿ, ಅದು ಆ ಬೆಟ್ಟದ ಲಿಂಗಕ್ಕೆ ನೀವು ದೊಡ್ಡದಂತ ಮಾಡಿ ನಿಮ್ಮ ಕೊಳ್ಳಲ್ಲಿ ಒಂದು ಲಿಂಗ ಕಟ್ಕೊಂಡಿರಿ. ಆಲ್ರೆಡಿ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬಂದಿರಿ. ಬಂದ ನಂತರ ನಿಮ್ಮ ನಿಷ್ಠೆ ಅದು ನೆಲೆಗೊಂಡೇ ಇಲ್ಲ. ನೀವು ತೋರಿಕೆಗಾಗಿ ಕಟ್ಕೊಂಡ್ರಿ. ಅದನ್ನು ನಿಮ್ಮ ಒಳಗಿನ ಅವ್ಯಕ್ತ ಭಯ ಮತ್ತೆ ಮತ್ತೆ ನಿಮ್ಮನ್ನ ಈ ಧಾರ್ಮಿಕ ಕ್ಷೇತ್ರಗಳಿಗೆ ಅಲದಾಡುವಂತೆ ಮಾಡ್ತದೆ. ಒಂದು ವೇಳೆ ನಾವು ಇದೆಲ್ಲವನ್ನು ಬಿಟ್ಟು ನಾವು ಶರಣತತ್ವಕ್ಕೆ ಬಂದಿದ್ದೇವೆ ಅಂತ ನೀವು ಹೇಳ್ತೀರಿ ಅಂದ್ರೆ, ಶರಣತತ್ವದ ಅನುಯಾಯಿಗಳಾಗಿ ಹೇಳ್ತೀವಿ ಅಂದ್ರೆ, ಒಂದು ಸರ್ತಿ ಲಿಂಗ ಕಟ್ಟಿದವರು ಮತ್ತೆ ಬೆಟ್ಟದ ದೇವಾಲಯಗಳಿಗೆ ಹೋಗಿ ಕೂಡುದು. ಯಾಕೆ ಅಲ್ಲಿ ಒಂದು ಸರ್ತಿ ಹೋದ್ರೆ ನೀವು ಮತ್ತೆ ಮತ್ತೆ ಮೌಢ್ಯ ಟ್ರ್ಯಾಪ್ನೊಳಗೆ ಬೀಳ್ತೀರಿ. ಮತ್ತೆ ಮತ್ತೆ ನಿಮ್ಮ ಮೇಲಿನ ವಿಶ್ವಾಸವನ್ನ ಕಳ್ಕೊತೀರಿ. ಹಾಗೆ ಹೋಗುವವರನ್ನ ಕಂಡು ಇವ ಕೆರಳಿ ಬಿಡ್ತಾನೆ. ಯಾಕಂದ್ರೆ ಇವ್ನು ನೋಡ್ದನ್ ಕಣ್ಣಿಲೆ. ಈ ಕಡೆ ಅನುವ ಮಂಟಪದಲ್ಲಿ ಕುಂತು ಬಸವಾದಿ ಶರಣರ ಅನುಯಾಯಿಗಳು ನಾವು ಅಂತ ಹೇಳ್ಕೊಂಡು ನಾವೆಲ್ಲ ಮೌಢ್ಯಗಳನ್ನು ಬಿಟ್ಟಿದ್ದೇವೆ, ಎಲ್ಲ ಕಂದಾಚಾರಗಳನ್ನು ಬಿಟ್ಟಿದ್ದೇವೆ, ದೇವಸ್ಥಾನಗಳನ್ನು ಬಿಟ್ರಿ ಅಂದ್ರೆ ನೀವು ಶೋಷಣೆ ಮಾಡುವವರಿಂದ ಮುಕ್ತರಾಗ್ತೀರಿ. ಯಾಕಂದ್ರೆ ದೇವಸ್ಥಾನದಲ್ಲಿ ಹೋದಾಗನೇ ಪೂಜಾರಿ, ಗುರು, ಸ್ವಾಮಿ, ಪಂಡಿತ, ಪುರಾಣ ಇವೆಲ್ಲವುಗಳು ಕೂಡ ಅಲ್ಲಿನೇ ಕಾಣಿಸ್ತಕ್ಕಂಥದ್ದು. ನಿಮಗೆ ಅಲ್ಲಿನೇ ಪಂಚಾಂಗ, ಅಲ್ಲಿನೇ ಶುಭ ಶಕುನ, ಅಪಶಕುನ, ಪೂಜೆ ಪ್ರಕಾರಗಳು ಇವೆಲ್ಲವೂ ಕೂಡ ಆ ದೇವೋದ್ಯಮ. ಅದು ಹೌದಲ್ಲ? ಆ ದೇವೋದ್ಯಮದಿಂದ ನೀವು ಒಂದ್ಸರ್ತಿ ಮುಕ್ತರಾಗಿ ಹೊರಗೆ ಬಂದ್ರಿ ಅಂದ್ರೆ ಅವರ ಅಂಗಡಿಗಳಿಗೆ ಗಿರಾಕಿ ಸಿಗೋದಿಲ್ಲ. ಮತ್ತು ನೀವು ಒಂದು ಸರ್ತಿ ದೇವಸ್ಥಾನದ ಟ್ರ್ಯಾಪ್ನಲ್ಲಿ ಸಿಗಿಬಿದ್ರೆ ಮತ್ತೆ ಮತ್ತೆ ಬೀಳ್ತಾನೆ ಹೋಗ್ತೀರಿ. ಹಾಗೆ ಅವ್ರು ಮಾಡ್ತಾರೆ. ಅದಕ್ಕೆ ಅವ್ರು ಹೇಳಿದ್ರು, ನೀವು ಲಿಂಗ ಕಟ್ಟಿದ ಬಳಿಕ ಬೇರೆ ಕಡೆಗೆ ಹೋಗಿ ಕೂಡುದು. ಇಂತಪ್ಪ ಲೊಟ್ಟಿ ಮೂಳರಿ ಹೀಗೆ ಹೋಗುವವರನ್ನ ಕಂಡವನಿಗೆ ಸಿಟ್ಟು ಬರ್ತದೆ. ಇವರು ಕೊಟ್ಟಿಗಳು, ಇಲ್ಲಿ ಬಸವಾನುಯಾಯಿಗಳು ಅಥವಾ ಶರಣತತ್ವಾಯನಿಗಳು ಅಂತ ಹೇಳ್ಕೊತಾರೆ. ಮತ್ತೆ ಅಲ್ಲಿ ಆ ಪುರೋಹಿತರ ಮಡಿಲಿಗೆ ಹೋಗಿ ಬೀಳ್ತಾರೆ. ಇವತ್ತು ಕೂಡ ಆಗ್ತಾ ಇರೋದು ಹಾಗೇನೆ. ನಾವು ಬಸವ ತತ್ವಾನುಯಾಯಿಗಳು, ಲಿಂಗ ತತ್ವಾನುಯಾಯಿಗಳು. ಇವತ್ತು ಬಸವ ತತ್ವ ಅನ್ನೋದು ಅಥವಾ ಲಿಂಗ ತತ್ವ ಅನ್ನುವಂಥದ್ದು, ಶರಣ ಪರಂಪರೆ ಅನ್ನೋದು ಹುಟ್ಟಿನಿಂದ ಬರುವಂತಹದ್ದಲ್ಲ, ಅದು ಆಚರಣೆಯಿಂದ ಬರ್ತಕ್ಕಂಥದ್ದು. ಹುಟ್ಟಿನಿಂದ ಬರ್ತಕ್ಕಂಥವುಗಳು ಸಂಸ್ಥೀಕರಣಗೊಂಡಂತ ಧರ್ಮಗಳು, ಸಂಸ್ಥೀಕರಣಗೊಂಡಿರ್ತಕ್ಕಂಥ ಪಂಥಗಳು. ಆದರೆ ಆಚರಣೆ ಮೂಲಕ ಕಾಣಿಸಿಕೊಳ್ತಕ್ಕಂಥವು ಅನುಭವ ಪಂಥಗಳು. ಶರಣ ಪರಂಪರೆ ಅನುಭವ ಪಂಥ. ಅನುಭವ ಪಂಥ ಲಾಂಛನಗಳಿಂದ ಅಥವಾ ಹುಟ್ಟಿನಿಂದ ಸಿಗುವಂತಹದಲ್ಲ. ಆಚರಣೆಯಿಂದ, ಅನುಸಂಧಾನದಿಂದ, ನಿಮ್ಮ ನಡವಳಿಕೆಯಿಂದ, ನಿಮ್ಮ ತಿಳುವಳಿಕೆಯಿಂದ ನೀವು ಶರಣ ಪರಂಪರೆಗೆ ಸಲ್ಲವರಾಗ್ತೀರಿ. ಹೀಗೆ ಹುಟ್ಟು ಲಿಂಗಾಯಿತರು ಅನ್ಸ್ಕೊಂಡವರು ಶರಣ ಪರಂಪರೆಗೆ ಸಲ್ತಾರಂತಲ್ಲ. ನೀವು ನಿಜವಾಗಿ ಬಸವ ಅನುಯಾಯಿಗಳು ಅಥವಾ ಶರಣ ಪರಂಪರೆಯವರು ಅಂತ ಅನ್ಸ್ಕೋಬೇಕಾದ್ರೆ ಕಟ್ಟಿಕೊಂಡ ಲಿಂಗವನ್ನು ಬಿಟ್ಟು ಯಾವ ಕಡೆ ಒಂದು ಎಳ್ಳು ಕಾಳಿನಷ್ಟು ನೀವು ಮುಖ ಮಾಡಬಾರ್ದು. ಮಾಡಿದರೆ ಇಂಥಪ್ಪ ಲೊಟ್ಟಿ ಮೂಳರ ತಂದು ಅವ್ರು ಕಂಡ್ರೆ ಸಾಕು ಅಂತನ ತರುವುದಲ್ಲ. ಅವ್ರು ನಿಮ್ಮ ಅಕ್ಕಪಕ್ಕದಲ್ಲಿ ಸಿಕ್ಕರೂ ಸಾಕು. ಗಟ್ಟಿ ಉಳ್ಳ ಪಾದರಕ್ಷಿ, ನೋಡ್ರಿ, ಅಂತ ಇಂಥ ಪಾದರಕ್ಷಿ ಚಪ್ಪಲಿ, ಹೌದಲ್ಲ? ಆ ಪಾದರಕ್ಷಿ ಗಟ್ಟಿ ಅಂದ್ರೆ ಮಜಬೂತ್ ಆದಂತ, ಅಂದ್ರೆ ಬಿದ್ರೆ ಇನ್ನೊಮ್ಮೆ ಅವನು ಆ ಕಡೆ ಹೋಗಿರಬಾರ್ದು. ಮಕ್ಕಳಿಗೆ ಶಿಕ್ಷೆ ಕೊಡ್ತಾರೆ ನೋಡಿ. ಮಕ್ಕಳು ಏನಾದ್ರೂ ಕೆಟ್ಟ ಕೆಲಸ ಮಾಡಿದಾಗ ಅವರು ಹಿರಿಯರು ಹೇಳ್ತಿರ್ತಾರೆ, ಒಂದು ಗಟ್ಟಿಸಿ ಕೊಟ್ಟು ಬಿಟ್ಟು ಆ ಹೊಡೆತ ಕೊನೆ ತನಕ ನೆನ್ಪಿರ್ಬೇಕು ಆ ಮಗುವಿಗೆ. ಇನ್ನೊಮ್ಮೆ ಆ ಕಡೆ ಹರಿಬಾರ್ದು ಆ ಮಗು. ಇನ್ನೊಮ್ಮೆ ಆ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಹೋದ್ರೆ ತಟ್ಟನೆ ಆ ಪೆಟ್ಟು ಅರಿವು ಬರಬೇಕು. ಆ ರೀತಿ ಹೊಡಿಬೇಕು ಅಂತ ಹೇಳ್ತಿದ್ರಲ್ಲ, ಅದನ್ನ ಇವ್ರಿಗೆ ಹೇಳ್ತಾನೆ. ಗಟ್ಟಿ ಉಳ್ಳ ಪಾದರಕ್ಷೆ ತೆಗೆದುಕೊಂಡು ಒಂದೇಟಲ್ಲ, ಲೊಟನೆ ಹೊಡಿ ಅಂದ್ರೆ ಪಟ 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 ಮನಸೋ ಇಚ್ಛೆ ಹೊಡಿಬೇಕು ಅಂತ ಹೇಳ್ತಾನಲ್ಲ ಚೌಡಯ್ಯ. ಆ ಚೌಡಯ್ಯನ ರೀತಿ ಇತ್ತಲ್ಲ, ಚೌಡಯ್ಯನ ಶೈಲಿ ಇತ್ತಲ್ಲ, ಆ ಚೌಡಯ್ಯನ ಶೈಲಿ ಇವತ್ತಿಗೂ ಕೂಡ ಆ ಚೌಡಯ್ಯನ ಮಾತುಗಳು ಎಷ್ಟು ಅಪೇಕ್ಷಣೀಯ ಅಂತ ಅನಿಸ್ತವೆ ಅಂತ ಕೇಳಿದ್ರೆ, ಇವತ್ತೂ ಕೂಡ ಲಿಂಗವನ್ನು ಕಟ್ಕೊಳ್ತಾರೆ, ಬಸವ ಪರಂಪರೆಯವರು ಅಂತ ಹೇಳ್ತಾರೆ. ಆದರೆ ಮತ್ತು ಬೇರೆ ಬೇರೆ ದೇವಸ್ಥಾನಗಳಿಗೆ ಹರಿದು ಹಂಚಿ ಹೋಗುವವರು ನೋಡಿದಾಗ, ಮತ್ತೆ ಇತ್ತೀಚೆಗಂತೂ ದೇವಸ್ಥಾನಗಳಿಗೆ ಹೋಗುವುದು ಅತಿ ಹೆಚ್ಚಾಗ್ತಾ ಇದೆ, ಮೌಢ್ಯ ಹೆಚ್ಚಾಗ್ತಾ ಇದೆ, ಕಂದಾಚಾರ ಹೆಚ್ಚಾಗ್ತಾ ಇದೆ. ಇದು ದುರಂತ. ಯಾಕಂದ್ರೆ ಇವತ್ತು ವಿಜ್ಞಾನ ತಂತ್ರಜ್ಞಾನ ಇಷ್ಟು ಬೆಳೆದ ಸಂದರ್ಭದಲ್ಲಿ ನಾವಿದ್ದೇವೆ. ಇವತ್ತು ವಿಚಾರವಾದ ಉಚ್ಛ್ರಾಯ ಸ್ಥಿತಿ ಕಂಡುಕೊಂಡಂತಹ ಕಾಲದಲ್ಲಿ ನಾವಿದ್ದೇವೆ. ಆದರೆ ಇನ್ನೊಂದೆಡೆ ಈ ಮೌಢ್ಯ ಮತ್ತು ಕಂದಾಚಾರಗಳನ್ನು ಬಿತ್ತುವಂತ ಉದ್ಯಮ ಬೃಹದಾಕಾರವಾಗಿ, ಸಂಕೀರ್ಣವಾಗಿ, ವೈವಿಧ್ಯಪೂರ್ಣವಾಗಿ, ಆಕರ್ಷಕವಾಗಿ ಮೈದಳಿತಾ ಇದೆ ಅನ್ನೋದನ್ನ ನಾವು ಕಾಣಬಹುದು. ಅದಕ್ಕಾಗಿ ಅಂಬಿಗರ ಚೌಡಯ್ಯನಿಗೆ ಸಿಟ್ಟದು.
ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಅಡ್ಡನಿಟ್ಟ ಬೀಳುವವರು ಲಿಂಗಾಯತರಲ್ಲ, ಬಸವ ಪರಂಪರೆಯವರಲ್ಲ, ವಚನ ಪರಂಪರೆಯವರಲ್ಲ. ವಚನ ಪರಂಪರೆ ಹೇಳ್ತದೆ, ಒಂದು ಸರ್ತಿ ನೀನ್ ಲಿಂಗ ಅಂತ ಕಟ್ಕೊಂಡಿ ಅಂದ್ರೆ ಏನೆಲ್ಲ ನಿನ್ನ ಅನುಸಂಧಾನ, ಏನೆಲ್ಲ ನಿನ್ನ ಅನ್ವೇಷಣೆ, ಏನೆಲ್ಲ ನಿನ್ನ ಮನಸ್ಸಿನ ಶಾಂತಿ ಅಲ್ಲೇ ಕಂಡ್ಕೊಳ್ಳು, ಅಲ್ಲಿ ಸಿಗ್ತದೆ, ಎಲ್ಲವೂ ದೊರೀತದೆ ಅಲ್ಲಿ. ಆದ್ರೆ ಲಿಂಗನೂ ಕಟ್ಕೊಂಡು ಅದ್ರ ಮೇಲೆ ವಿಶ್ವಾಸ ಇರ್ಲಾರ್ದೆ, ನಿಷ್ಠೆ ಇರ್ಲಾರ್ದೇನೆ ನೀನು ಮತ್ತೆ ಬೇರೆ ಕಡೆ ಹರಿದು ಹೋದಿ ಅಂತ ಕೇಳಿದ್ರೆ ಅದು ನಿನಗೆ ನೀನೇ ಮಾಡಿಕೊಳ್ಳುವ ಮೋಸ, ನಿನಗೆ ನೀನೇ ಮಾಡಿಕೊಳ್ಳುವ ವಂಚನೆ. ಅದಕ್ಕೆ ಅಂಥವ್ರು ಬಾಲಭಾಷೆಯವರು ಮಕ್ಕಳಿದ್ದಂಗ, ಮಕ್ಕಳಿಗೆ ಒಂದೊಂದು ಸರ್ತಿ ಬೈದು ಹೇಳಿದ್ರೆ ಕೇಳಲ್ಲ ಅವರು, ಒಂದೆರಡು ಪೆಟ್ಟು ಹಾಕಬೇಕಾಗ್ತದೆ. ಅದು ಪ್ರೀತಿಯಿಂದ ಹಾಕುವ ಪೆಟ್ಟು, ಅವರು ಸುಧಾರಿಸಿಕೊಳ್ಳಬೇಕು ಹಾಕುವಂತ ಪೆಟ್ಟು. ಇದು ಕ್ರೋಧ ಅಲ್ಲ. ಇಲ್ಲಿ ಚೌಡೆಯನಿಗಿರ್ತಕ್ಕಂಥದ್ದು ಸಾತ್ವಿಕ ಕೋಪ, ಚೌಡೆಯನಿಗಿರ್ತಕ್ಕಂಥದ್ದು ಅವ್ರನ್ನ ತಿದ್ದಬೇಕು ಅನ್ನುವಂಥ ಕಳಕಳಿನೇ ಹೊರತು ದ್ವೇಷದಿಂದ ಹುಟ್ಟಿದ ಪೆಟ್ಟಲ್ಲ, ಅವ್ರನ್ನ ಮುಗಿಸಬೇಕು ಅನ್ನುವಂಥ ದ್ವೇಷ ಅಲ್ಲ. ಚೌಡಯ್ಯ ಒಬ್ಬ ಸಾಮಾಜಿಕ ಶಿಕ್ಷಕ, ಒಬ್ಬ ಸಾಮಾಜಿಕ ಗುರು. ಅದಕ್ಕೆ ಚೌಡಯ್ಯ ಮತ್ತೆ 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 ಹೇಳ್ತಾನೆ, ಇಂಥವ್ನ ಹಿಡ್ಕೊಂಡು ತಂದು ಹೊಡೀರಿ, ಅವರಿಗೆ ಅವ್ರ ತಪ್ಪನ್ನು ತಿಳಿಸಿ ಹೇಳ್ರಿ, ಅವ್ರನ್ನ ಸರಿಯಾದ ದಾರಿಗೆ ತೆಕ್ಕೊಂಡು ಬರ್ರಿ. ಈ ಸರಿಯಾದ ದಾರಿಗೆ ತೆಕ್ಕೊಂಡು ಬರ್ತಕ್ಕಂಥವನೇ ಜಂಗಮ. ಆ ಜಂಗಮನಿಗೆ ಜಾತಿ ಇಲ್ಲ, ಹೌದಲ್ಲ? ಅವನ ಒಳಗಡೆ ಅರಿವು ಅಂಕುರಿಸುವವರೆಗೆ, ಅವರ ಒಳಗಡೆ ಅರಿವು ಅಂಕುರಿಸುವವರೆಗೆ, ಅಂದ್ರೆ ನೀವು ಗುರುಗಳು ಅನ್ಸ್ಕೊಂಡವರು ಜಂಗಮರು ಅನ್ಸ್ಕೊಂಡ್ರು ಹೋಗಿ ಕೇವಲ ಒಂದು ಲಿಂಗ ಕಟ್ಟಿ ಅವರಿಂದ ದಕ್ಷಿಣೆ ತಗೊಂಡು ಬಂದ್ರೆ ಅದು ಅಲ್ಲ, ಹೌದಲ್ಲ? ಅದು ಲಿಂಗ ಪರಂಪರೆ ಅಲ್ಲ, ಅದು ಅಷ್ಟಾವರಣ ಅಲ್ಲ, ಅದು ಹೌದಲ್ಲ? ಅದು ಲಿಂಗ ಪರಂಪರೆ ಆಗೋದಿಲ್ಲ. ಅಂದ್ರೆ ಅವರಿಗೆ ಅದರ ಅರಿವು ಮೂಡಿಸ್ಬೇಕು, ಅದರಲ್ಲಿ ಶ್ರದ್ಧೆ ಬಲಿಬೇಕು, ಅದರಲ್ಲಿ ನಿಷ್ಠೆ ಬಲಿಬೇಕು, ಅದು ಅನುಭವಕ್ಕೆ ಸೇರಿಕೊಳ್ಳಬೇಕು, ಅದು ಆನಂದ ಸ್ಥಳಕ್ಕೆ ಒಯ್ದು ಮುಟ್ಟಿರಬೇಕು, ಅದು ಸಮರಸ ಭಕ್ತಿಗೆ ನಿಂತಿರಬೇಕು. ಅಂದಾಗೆ ಅದು ಇಷ್ಟಲಿಂಗದ ಪರಾಕಾಷ್ಠೆ. ಆ ಕಡೆ ಇಷ್ಟಲಿಂಗವೂ ಕಟ್ಟಿಕೊಂಡು ಈ ಕಡೆ ಬೆಟ್ಟಕ್ಕೂ ಹೋಗಿ, ಅಂದ್ರೆ ಅನೇಕ ಗುಡಿಗುಂಡಾರಗಳೆಡೆಯೂ ತಿರುಗಿ ಭ್ರಮಿಷ್ಠರಾಗುವವರಿಂದ ಶೋಷಣೆ ನಿಲ್ಲುವುದಿಲ್ಲ. ಇವತ್ತು ಜನರನ್ನ ಈ ಧಾರ್ಮಿಕ ಶೋಷಕರಿಂದ ಬಿಡಿಸಿಕೊಳ್ಳಬೇಕಾದದ್ದೇ ಎಲ್ಲಕ್ಕಿಂತ ದೊಡ್ಡ ಸವಾಲಿನ ಸಂಗತಿ. ಎಲ್ಲಾ ಶೋಷಣೆಗೆ ಮೂಲ ಅಂದ್ರೆ ಧಾರ್ಮಿಕ ಶೋಷಣೆ. ಆ ಧಾರ್ಮಿಕ ಶೋಷಣೆ ಉಳಿದೆಲ್ಲ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ಶೋಷಣೆಯತ್ತ ಮುಖ ಮಾಡುತ್ತದೆ. ಹೀಗಾಗಿ ಅಧ್ಯಾತ್ಮದ ಹೆಸರಿನಿಂದ ಹುಸಿ ಅಧ್ಯಾತ್ಮವಾದಿಗಳು, ಹೌದಲ್ಲ, ದೇವರು ಮತ್ತು ಧರ್ಮದ ಹೆಸರಿನಿಂದ ಮೋಸಗಾರರು, ಡಾಂಬಿಕರು ಜನರ ದಿಕ್ಕು ತಪ್ಪಿಸ್ತಾರೆ. ಆ ಕಾರಣಕ್ಕಾಗಿ ನೀವು ಮಂದಿರಗಳತ್ತ, ಸ್ಥಾವರ ದೇವಸ್ಥಾನಗಳತ್ತ ಮುಖ ಮಾಡದಿರಿ. ನೋಡ್ತಾ ಇದ್ದೀರಿ, ಇವತ್ತು ಧರ್ಮಸ್ಥಳದಂಥ ದೇವಸ್ಥಾನಗಳಲ್ಲಿ ನೂರಾರು ಕೊಲೆಗಳಾಗ್ತವೆ, ಲೈಂಗಿಕ ಶೋಷಣೆಗಳಾಗ್ತವೆ ಅಂತಂದ್ರೆ ಎಲ್ಲಿ ದೇವಸ್ಥಾನಗಳ ಪಾವಿತ್ರ್ಯತೆ ಎಲ್ಲಿ? ಅದಕ್ಕೆ ದೂರದಲ್ಲಿ ಪಾವಿತ್ರ್ಯತೆಯನ್ನು ಅರಿಸಿಕೊಂಡು ಹೋಗಬೇಡ, ನಿನ್ನ ಅಂತರಂಗದ ಒಳಗಿಡದ ಪಾವಿತ್ರ್ಯತೆಯನ್ನು ಸಾಕ್ಷಾತ್ಕರಿಸಿಕೊಳ್ಳು. ಕಾಶಿ, ರಾಮೇಶ್ವರ, ಶ್ರೀಶೈಲ, ಹಂಪಿ, ಗೋಕರ್ಣ ಇಲ್ಲೆಲ್ಲಿ ನಿನಗೆ ಬೇಕಾದ ಶಾಂತಿ ಸಿಗೋದಿಲ್ಲ, ನಿನಗೆ ಬೇಕಾದಂತ ತೃಪ್ತಿ ಸಿಗೋದಿಲ್ಲ. ಅಥವಾ ನೀನೇನಾನು ಹರಕಿ ಕಟ್ಕೊಂಡು ನಿನ್ ಕಷ್ಟ ಪರಿಹಾರ ಆಗ್ಬೇಕಂತ ಹೋದ್ರೆ ಅದು ಸುತರಾಮ್ ಸಾಧ್ಯವಿಲ್ಲ. ನಿನ್ನೊಳಗೆ ನೀನ್ ತಿಳ್ಕೊಂಡಾಗೆ ಫಸ್ಟ್ ನೀನ್ ಮಾಡಬೇಕಾದ ಕೆಲಸ ಅಂದ್ರೆ ದೇವರನ್ನು ಕಲ್ಲು ಮುಳ್ಳಿನಲ್ಲಿ ಅರಸುತ್ತಾ ಹೋಗಬೇಡ. ಶಾಂತಿಯನ್ನು ಅರಸುವುದಕ್ಕಾಗಿ ಗುಡಿಗುಂಡಾರಗಳಿಗೆ ಸುತ್ತು ಹಾಕಬೇಡ. ಅಲ್ಲಿಂದ ಹೊರಗೆ ಬಂದ ನಂತರನೇ ಅರಿವಿನ ಬಾಗಿಲು ತೆರೀತದೆ. ಅರಿವಿನ ಬಾಗಿಲು ತೆರೆಯಲಿಕ್ಕೆ ನಿನ್ನ ಕೈಯಲ್ಲಿ ಇಷ್ಟಲಿಂಗ ಇದೆ. ಇಷ್ಟಲಿಂಗ ಹೊರತು ಬೇರೆ ಕಡೆ ಮುಖ ತಿರುಗಿಸಬೇಡ. ಇದು ಒಂದು ಸಂಕೇತ, ಇದು ಒಂದು ಲಾಂಛನ. ಅರಿವಿನ ಕುರುಹು ಇದೇ ಅರಿವಲ್ಲ. ಕುರುವಿನ ಮೂಲಕ ಅರಿವಿನತ್ತ ಪಯಣ, ಅರಿವಿನ ಪಯಣದ ಮೂಲಕ ಸಾಕ್ಷಾತ್ಕಾರ, ಸಾಕ್ಷಾತ್ಕಾರದ ಮೂಲಕ ಸರ್ವಜ್ಞಾನ ಪ್ರಾಪ್ತಿ. ಇದು ಶರಣರು ಅವರು ಅವತ್ತು ಕಟ್ಟಿಕೊಟ್ಟಿರ್ತಕ್ಕಂಥ ನಿಜವಾದ ಅನುಭವದ ಮಾರ್ಗ. ಈ ಅನುಭವ ಮಾರ್ಗದ ಶಿಕ್ಷಕನಾಗಿ ನಿಂತವರು ಅಂಬಿಗರ ಚೌಡಯ್ಯ.